ನಮಸ್ಕಾರ. ಇವತ್ತು ನಾವು ಗೂಗಲ್ನ ಒಂದು ಹೊಸ ಕ್ರಾಂತಿಕಾರಿ ಟೂಲ್ ಬಗ್ಗೆ ಮಾತಾಡೋಣ. ವಿಶೇಷ ಅಂದ್ರೆ ಇದು ಸಂಪೂರ್ಣವಾಗಿ ಉಚಿತ. ಅಷ್ಟೇ ಅಲ್ಲ, ಇದು ಇಡೀ ಎಐ ಜಗತ್ತನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ ಅಂತ ಹೇಳಲಾಗ್ತಿದೆ. ಈ ಮಾತು ಕೇಳೋಕೆ ಸ್ವಲ್ಪ ನೇರ ಅನ್ಸ್ಬೋದು ಅಲ್ವಾ? 10 ಬೇರೆ ಬೇರೆ ಎಐ ಟೂಲ್ಗಳಿಗೆ ದುಡ್ಡು ಕೊಡ್ತಿದ್ರೆ ನಿಲ್ಸಿ ಅಂತ. ಆದ್ರೆ ಯೋಚನೆ ಮಾಡಿ, ಇದು ನಮ್ಮಲ್ಲಿ ಎಷ್ಟೊಂದು ಜನ ಎದುರಿಸ್ತಿರೋ ಸಮಸ್ಯೆ. ಬರೆಯೋಕೆ ಒಂದು ಆಪ್, ಇಮೇಜ್ಗೆ ಇನ್ನೊಂದು, ವಿಡಿಯೋಗೆ ಮತ್ತೊಂದು, ಅಬ್ಬಾ ದುಡ್ಡು ಖರ್ಚು, ತಲೆನೋವು ಬೇರೆ. ಹಾಗಾದ್ರೆ ಈ ಎಐ ಟೂಲ್ ಓವರ್ಲೋಡ್ ಮತ್ತು ಸಬ್ಸ್ಕ್ರಿಪ್ಷನ್ ಆಯಾಸಕ್ಕೆ ಪರಿಹಾರ ಏನು? ಇಲ್ಲಿದೆ ನೋಡಿ, ನೋಟ್ಬುಕ್ LM. ಇದು ಸುಮ್ನೆ ಇನ್ನೊಂದು ಎಐ ಅಲ್ಲ, ಬದಲಾಗಿ ನಾವು ಕೊಡೋ ಡಾಕ್ಯುಮೆಂಟ್ಗಳು, ಲಿಂಕ್ಗಳು ಮತ್ತು PDFಗಳ ಆಧಾರದ ಮೇಲೆ ಕಲಿಯುವ ಮತ್ತು ಕೆಲಸ ಮಾಡುವ ಒಂದು ಸಂಪೂರ್ಣ ವ್ಯವಸ್ಥೆ. ಸರಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಈ 6 ಮುಖ್ಯ ವಿಷಯಗಳ ಬಗ್ಗೆ ಮಾತಾಡಲಿದ್ದೇವೆ. ನೋಟ್ಬುಕ್ LM ಹೇಗೆ ಕೆಲಸ ಮಾಡುತ್ತೆ ಮತ್ತು ಅದು ನಮ್ಮ ಕೆಲಸದ ರೀತಿಯನ್ನೇ ಹೇಗೆ ಬದಲಾಯಿಸಬಹುದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಈ ಸಮಸ್ಯೆಯನ್ನ ಸ್ವಲ್ಪ ನೋಡೋಣ. ಎಷ್ಟೊಂದು ಎಐ ಟೂಲ್ಗಳನ್ನ ಮ್ಯಾನೇಜ್ ಮಾಡೋದು ಅಂದ್ರೆ ಬರೀ ದುಬಾರಿಯಷ್ಟೇ ಅಲ್ಲ, ಅದಕ್ಕೆ ಸಮಯವೂ ಬೇಕು, ಜೊತೆಗೆ ಗೊಂದಲವೂ ಜಾಸ್ತಿ. ಪ್ರತಿಯೊಂದಕ್ಕೂ ಬೇರೆ ಬೇರೆ ರೀತಿ ಕಲಿಬೇಕು, ಬೇರೆ ಬೇರೆ ಪೇಮೆಂಟ್ ಮಾಡಬೇಕು. ಹಾಗಾದ್ರೆ ChatGPT ಅಥವಾ ಜೆಮಿನೈ ತರಹದ ಬೇರೆ ಎಐ ಮಾಡೆಲ್ಗಳಿಗಿಂತ ಈ ನೋಟ್ಬುಕ್ LM ಹೇಗೆ ಬೇರೆ? ಇದ್ರ ಹಿಂದೆ ಇರೋ 3 ಮುಖ್ಯ ತತ್ವಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಈ 3 ಪಾಯಿಂಟ್ಸೇ ನೋಟ್ಬುಕ್ LM ಅನ್ನ ಸ್ಪೆಷಲ್ ಮಾಡೋದು. ಮೊದಲನೇದು, ನಾವು ಕೊಡೋ ಸೋರ್ಸ್ ಬಿಟ್ಟು ಬೇರೆಲ್ಲೂ ಮಾಹಿತಿ ತಗೊಳ್ಳಲ್ಲ. ಎರಡನೇದು, ಇದು ಸುಳ್ಳು ಹೇಳಲ್ಲ, ಅಂದ್ರೆ ಎಐ ಹ್ಯಾಲುಸಿನೇಷನ್ ಅನ್ನೋ ತಲೆನೋವಿಲ್ಲ. ಪ್ರತಿಯೊಂದು ಉತ್ತರಕ್ಕೂ ಇಲ್ಲಿಂದ ತಗೊಂಡಿದ್ದು ಅಂತ ಪ್ರೂಫ್ ಕೊಡುತ್ತೆ. ನಾವದನ್ನ ಕ್ಲಿಕ್ ಮಾಡಿ ಚೆಕ್ ಮಾಡಬಹುದು. ಇನ್ನು ಮೂರನೇದು, ಇದು ಒಂದೇ ಜಾಗದಲ್ಲಿ ರಿಸರ್ಚ್, ಪಾಡ್ಕಾಸ್ಟ್, ಅನಾಲಿಸಿಸ್, ವಿಡಿಯೋ ಐಡಿಯಾ ಎಲ್ಲವನ್ನೂ ಮಾಡ್ಕೊಡುತ್ತೆ. ಅಂದ್ರೆ ಇದು ಒಂದು ಆಲ್ ಇನ್ ಒನ್ ಪ್ಲಾಟ್ಫಾರ್ಮ್. ಈಗ ಇದನ್ನ ನಿಜ ಜೀವನದಲ್ಲಿ ಹೇಗೆ ಬಳಸಬಹುದು ಅಂತ ನೋಡೋಣ. ಅದರಲ್ಲೂ ಮುಖ್ಯವಾಗಿ ರಿಸರ್ಚ್ ಮತ್ತು ಜ್ಞಾನ ಆಧಾರಿತ ಕೆಲಸಗಳಲ್ಲಿ ಇದು ಹೇಗೆ ಉಪಯೋಗಕ್ಕೆ ಬರುತ್ತೆ ಅಂತ ಗಮನಿಸೋಣ. ಇದರ ಡೀಪ್ ರಿಸರ್ಚ್ ಫೀಚರ್ ಇದೆಯಲ್ಲ, ಅದು ಬರೀ ಒಂದು ಸಾರಾಂಶ ಕೊಡೋದಲ್ಲ. ಉದಾಹರಣೆಗೆ 2026ರಲ್ಲಿ ಎಐನ ಭವಿಷ್ಯ ಅನ್ನೋ ವಿಷಯದ ಮೇಲೆ ರಿಸರ್ಚ್ ಮಾಡಬೇಕು ಅಂದ್ರೆ ಇದು 100 ಪೇಪರ್ಗಳನ್ನ, ಆರ್ಟಿಕಲ್ಸ್ಗಳನ್ನ ಸ್ಕ್ಯಾನ್ ಮಾಡಿ ಪ್ರತಿಯೊಂದು ಮಾಹಿತಿಗೂ ವೆರಿಫೈ ಮಾಡಬಹುದಾದ ಸೋರ್ಸ್ ಕೊಟ್ಟು ಒಂದು ಕಂಪ್ಲೀಟ್ ರಿಪೋರ್ಟ್ ರೆಡಿ ಮಾಡುತ್ತೆ. ಸಂಶೋಧಕರಿಗೆ ಇದೊಂದು ವರದಾನವೇ ಸರಿ. ಅಷ್ಟೇ ಅಲ್ಲ, ಇಲ್ಲಿಂದ ನಿಜವಾದ ಮ್ಯಾಜಿಕ್ ಶುರುವಾಗೋದು. ಆ ರಿಸರ್ಚ್ ರಿಪೋರ್ಟನ್ನ ಒಂದೇ ಒಂದು ಕ್ಲಿಕ್ನಲ್ಲಿ ಒಂದು ಪ್ರೊಫೆಷನಲ್ ಟೆಡ್ ಶೈಲಿಯ ಪ್ರೆಸೆಂಟೇಷನ್ ಆಗಿ ಬದಲಾಯಿಸಬಹುದು. ಗೂಗಲ್ನ ಹೊಸ ಇಮೇಜ್ ಮಾಡೆಲ್ ಬಳಸೋದ್ರಿಂದ ಸ್ಲೈಡ್ ಮೇಲಿನ ಟೆಕ್ಸ್ಟ್ ಯಾವಾಗ್ಲೂ ಪರ್ಫೆಕ್ಟ್ ಆಗಿ ಬರುತ್ತೆ. ಸರಿ, ಈಗ ನಾವು ಈ ವಿಶ್ಲೇಷಣೆಯ ಕೇಂದ್ರಬಿಂದುವಿಗೆ ಬಂದಿದ್ದೇವೆ. ಕಂಟೆಂಟ್ ಕ್ರಿಯೇಟರ್ಗಳಿಗೆ ಇದು ಹೇಗೆ ಒಂದು ಗೇಮ್ ಚೇಂಜರ್ ಆಗಬಹುದು ಅಂತ ನೋಡೋಣ. ಒಂದು ಉದಾಹರಣೆ ತಗೊಳ್ಳಿ. 2 ಗಂಟೆ ಓಡುವ ಎಲಾನ್ ಮಸ್ಕ್ ಅವರ ಪಾಡ್ಕಾಸ್ಟ್. ಅದನ್ನ ನೋಟ್ಬುಕ್ LMಗೆ ಹಾಕಿದ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ಅದರ ಪ್ರಮುಖ ಅಂಶಗಳನ್ನು ಒಳಗೊಂಡ 30 ಸೆಕೆಂಡ್ ಸಾರಾಂಶ ರೆಡಿ. ಇಷ್ಟೊಂದು ಸಮಯ ಉಳಿಯುತ್ತಲ್ವಾ? ಬರೀ ಟೆಕ್ಸ್ಟ್ ಅಷ್ಟೇ ಅಲ್ಲ, ಇದು ನಾವು ಕೊಟ್ಟಿರೋ ವಿಷಯದಿಂದ ಅದ್ಭುತವಾದ ವಿಜುವಲ್ಸ್ ಕೂಡ ಕ್ರಿಯೇಟ್ ಮಾಡಬಲ್ಲದು. ಬೇರೆ ಬೇರೆ ಆರ್ಟ್ ಸ್ಟೈಲ್ಗಳಲ್ಲಿ ಇನ್ಫೋಗ್ರಾಫಿಕ್ಸ್, ಪ್ರೆಸೆಂಟೇಷನ್ಸ್ಗಳು ಅಥವಾ ಪೋಸ್ಟರ್ಗಳನ್ನ ಕೆಲವೇ ನಿಮಿಷಗಳಲ್ಲಿ ರೆಡಿ ಮಾಡಬಹುದು. ಈಗ ಮುಂದಿನ ಪ್ರಶ್ನೆ. ಒಂದು ವೇಳೆ ನಮ್ಮ ಹತ್ತಿರ ಸ್ಕ್ರಿಪ್ಟೇ ಇಲ್ಲ ಅಂದ್ರೆ ಏನ್ ಮಾಡೋದು? ಇದು ನಮ್ಮನ್ನ ಅತ್ಯಂತ ಶಕ್ತಿಶಾಲಿ ಫೀಚರ್ ಒಂದರ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿಂದ ನೋಡಿ, ಇದು ಕಂಟೆಂಟ್ ಕ್ರಿಯೇಟರ್ಗಳಿಗೆ ಒಂದು ರೀತಿ ಕನಸು ನನಸಾದ ಹಾಗೆ. ಜಸ್ಟ್ ಯೋಚನೆ ಮಾಡಿ, ಮಿಸ್ಟರ್ ಬೀಸ್ಟ್, ರಾಯನ್ ಟ್ರಹಾನ್, ಇಮ್ಯಾನ್ ಗಾಜಿ ಇವರಂಥ ದೊಡ್ಡ ಯೂಟ್ಯೂಬರ್ಗಳ ಕೆಲವು ವಿಡಿಯೋ ಲಿಂಕ್ಗಳನ್ನು ಕೊಟ್ಟು ಓಪನ್ ಎಐ ವರ್ಸಸ್ ಗೂಗಲ್ ಬಗ್ಗೆ ಒಂದು 10 ನಿಮಿಷದ ವಿಡಿಯೋ ಮಾಡು ಅಂತ ಹೇಳೋದಷ್ಟೇ. ಅದು ಅವರ ಸ್ಟೈಲ್, ಅವರ ಎಂಟರ್ಟೈನ್ಮೆಂಟ್ ವೈಬ್, ಜೊತೆಗೆ ನಮ್ಮ ರಿಸರ್ಚ್ ಎಲ್ಲವನ್ನೂ ಮಿಕ್ಸ್ ಮಾಡಿ ಒಂದು ಕಂಪ್ಲೀಟ್ ವಿಡಿಯೋ ಸ್ಕ್ರಿಪ್ಟ್ ರೆಡಿ ಮಾಡಿಕೊಡುತ್ತೆ. ಅದು ಜನರೇಟ್ ಮಾಡೋ ಸ್ಕ್ರಿಪ್ಟ್ ಕ್ವಾಲಿಟಿ ನೋಡಿ. ದೊಡ್ಡ ವೇರ್ಹೌಸ್ ಮೂಲಕ ಸ್ಪೀಡಾಗಿ ಹೋಗೋ ಡ್ರೋನ್ ಶಾಟ್ ಅನ್ನೋ ಥರದ ವಿಜುವಲ್ ಡೈರೆಕ್ಷನ್ಸ್ ಇರುತ್ತೆ. ಅಂದ್ರೆ ಒಬ್ಬ ವಿಡಿಯೋ ಡೈರೆಕ್ಟರ್ಗೆ ಬೇಕಾದ ಎಲ್ಲಾ ಡೀಟೇಲ್ಸ್ ಕೂಡ ಇದರಲ್ಲಿರುತ್ತೆ. ಇದನ್ನ ತಗೊಂಡು ನೇರವಾಗಿ ಶೂಟಿಂಗ್ ಶುರು ಮಾಡಬಹುದು. ಮತ್ತು ಅಂತಿಮವಾಗಿ, ಇದು ನಿಜಕ್ಕೂ ಶಾಕಿಂಗ್, ಅದೇ ಸ್ಕ್ರಿಪ್ಟ್ ಬಳಸಿ ನೋಟ್ಬುಕ್ LM ಒಂದು ಸಂಪೂರ್ಣ ವಿಡಿಯೋವನ್ನೇ ರೆಡಿ ಮಾಡುತ್ತೆ. ಪ್ರೊಫೆಷನಲ್ ವಾಯ್ಸ್ ಓವರ್, ಆನಿಮೇಷನ್ ಎಲ್ಲ ಸೇರಿ. ಅಂದ್ರೆ ಸ್ಕ್ರಿಪ್ಟ್ ರೈಟರ್, ವಾಯ್ಸ್ ಆರ್ಟಿಸ್ಟ್, ಆನಿಮೇಟರ್ ಯಾರೂ ಇಲ್ಲದೆ. ಈ ನೋಟ್ಬುಕ್ LM ಕೇವಲ ಕ್ರಿಯೇಟರ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಸ್ಟೂಡೆಂಟ್ಸ್ ಮತ್ತು ಪರ್ಸನಲ್ ಪ್ಲಾನಿಂಗ್ ಮಾಡೋರಿಗೂ ಇದು ಹೇಗೆ ಒಂದು ಪವರ್ಫುಲ್ ಟೂಲ್ ಆಗತ್ತೆ ಅಂತ ನೋಡೋಣ.
100 ಪುಟಗಳ ಟೆಕ್ಸ್ಟ್ ಬುಕ್ ಮತ್ತು ಲೆಕ್ಚರ್ ನೋಟ್ಸ್ಗಳನ್ನ ಒಂದೇ ರಾತ್ರಿಯಲ್ಲಿ ಒಂದು ಇಂಟರಾಕ್ಟಿವ್ ಸ್ಟಡಿ ಗೈಡ್ ಆಗಿ ಬದಲಾಯಿಸಬಹುದು. ಮೈಂಡ್ ಮ್ಯಾಪ್ಗಳು, ಫ್ಲ್ಯಾಶ್ ಕಾರ್ಡ್ಗಳು, ತಾನಾಗೇ ಜನರೇಟ್ ಆಗೋ ಕ್ವಿಜ್ಗಳು ಇವೆಲ್ಲದ್ರಿಂದ ಕಲಿಯೋದು ಈಗ ತುಂಬಾನೇ ಸುಲಭ ಮತ್ತು ಪರಿಣಾಮಕಾರಿ. ಇದರ ಡೇಟಾ ಟೇಬಲ್ ಫೀಚರು ಕೂಡ ಅಷ್ಟೇ ಅದ್ಭುತ. ಬೇರೆ ಬೇರೆ ಬ್ಲಾಗ್ಗಳು, ವಿಡಿಯೋಗಳೇ ಹರಡಿಕೊಂಡಿರೋ ಮಾಹಿತಿಯನ್ನ ಒಂದೇ ಕಡೆ ಒಂದು ನೀಟಾದ ಟೇಬಲ್ ಆಗಿ ರೆಡಿ ಮಾಡುತ್ತೆ. ಟ್ರಿಪ್ ಪ್ಲಾನ್ ಮಾಡೋದು ಇದ್ರಿಂದ ಎಷ್ಟೊಂದು ಸುಲಭ ನೋಡಿ. ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈ ಎಲ್ಲಾ ಫೀಚರ್ಗಳ ಮೂಲ್ಯವನ್ನ ಒಟ್ಟುಗೂಡಿಸಿ ಎಐನ ಭವಿಷ್ಯದ ಕಡೆಗೆ ಒಂದು ನೋಟ ಹರಿಸೋಣ. ಹೌದು, ಕೇಳಿದ್ದು ಸರಿನೇ. ಈ ಎಲ್ಲಾ ಅದ್ಭುತವಾದ ಸಾಮರ್ಥ್ಯಗಳು, ಇವತ್ ನಾವು ಮಾತಾಡಿದ ಪ್ರತಿಯೊಂದು ಫೀಚರು ಕೂಡ ಯಾವುದೇ ಖರ್ಚಿಲ್ದೆ ಉಚಿತವಾಗಿ ಸಿಗುತ್ತೆ. ಬಹುಶಃ ಇದೇ ನೋಟ್ಬುಕ್ LMನ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಒಂದ್ಸಲ ಹಿಂತಿರುಗಿ ನೋಡಿ. ಒಂದೇ ಒಂದು ಟೂಲ್ ಬಳಸಿ ಇಷ್ಟೆಲ್ಲಾ ಕೆಲಸಗಳನ್ನ ಮಾಡಬಹುದು. 80ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಪಾಡ್ಕಾಸ್ಟ್ ಅನಾಲಿಸಿಸ್, ವೆರಿಫೈಡ್ ರಿಸರ್ಚ್ ರಿಪೋರ್ಟ್, ಒನ್ ಕ್ಲಿಕ್ ಪ್ರೆಸೆಂಟೇಷನ್, ವೈರಲ್ ಕಂಟೆಂಟ್ ರೀಪರ್ಪಸಿಂಗ್, ಸ್ಟಡಿ ಸಿಸ್ಟಮ್ಸ್ ಅಷ್ಟೇ ಅಲ್ಲ, ಎಂಡ್ ಟು ಎಂಡ್ ವಿಡಿಯೋ ಪ್ರೊಡಕ್ಷನ್ ಕೂಡ. ಇದು ನಿಜಕ್ಕೂ ಆಲ್ ಇನ್ ಒನ್ ಅನ್ನೋ ಮಾತಿಗೆ ನ್ಯಾಯ ಒದಗಿಸುತ್ತೆ. ಮತ್ತು ಕೊನೆಯದಾಗಿ ಗೂಗಲ್ನ ಮಾಸ್ಟರ್ ಸ್ಟ್ರೋಕ್ ಇಲ್ಲಿದೆ. ನೋಟ್ಬುಕ್ LM ಈಗ ನೇರವಾಗಿ ಜೆಮಿನಿ ಜೊತೆ ಕನೆಕ್ಟ್ ಆಗುತ್ತೆ. ಅಂದ್ರೆ ನಾವು ಸೋರ್ಸ್ ಕೊಟ್ಟು ಮಾಡಿದ ಸ್ಪೆಷಲೈಸ್ಡ್ ಕೆಲಸವನ್ನ ಒಂದು ಪವರ್ಫುಲ್ ಜನರಲ್ AI ಜೊತೆ ಸೇರಿಸ್ಬೋದು, ಎಲ್ಲವೂ ಒಂದೇ ಗೂಗಲ್ ಈಕೋಸಿಸ್ಟಮ್ನಲ್ಲಿ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ. ಒಂದೇ ಒಂದು ಉಚಿತ ಟೂಲ್ 10 ದುಡ್ಡು ಕೊಟ್ಟು ತಗೊಳ್ಳೋ ಸಬ್ಸ್ಕ್ರಿಪ್ಷನ್ಗಳ ಜಾಗವನ್ನೇ ಕಿತ್ತುಕೊಂಡ್ರೆ ಒಂದೊಂದೇ ಕೆಲ್ಸಕ್ಕೆ ಒಂದೊಂದು AI ಆಪ್ ಬಳಸೋ ಕಾಲ ಮುಗಿತಾ? ನೋಟ್ಬುಕ್ LM ತರಹದ ಟೂಲ್ಗಳು ಮುಂದೆ AI ಜಗತ್ತನ್ನ ಎಲ್ಲಿ ಕೊಂಡೊಯ್ಬೋದು ಅನ್ನೋದನ್ನ ನಾವು ಕಾದು ನೋಡಬೇಕು. ಇದರ ಭವಿಷ್ಯ ನಿಜಕ್ಕೂ ತುಂಬಾನೇ ಕುತೂಹಲಕಾರಿಯಾಗಿದೆ.